Hi everyone. Hi. Welcome to my YouTube channel. ಇವತ್ತು ಸಂಡೇ ಅಲ್ಲಿ ನೋಡು. ಇವತ್ತು ಸಂಡೇ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನ್ ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ನೆನಪಾಗಿದ್ದು ಮೊನ್ನೆ June 5 ಎನ್ವಿರಾನ್ಮೆಂಟಲ್ ಡೇ ಇತ್ತಲ್ಲ, ಆವಾಗ ನಮ್ಗೆ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಏನಾದ್ರು ಗಿಡ ನೆಡ್ಸ್ಬೇಕು ಅಂತ ಅನ್ಕೊಂಡಿದ್ದೆ, ಆಗಿರ್ಲಿಲ್ಲ. ಅದಕ್ಕೇನೆ ಇವತ್ತು ಆ ಒಂದು ಸೆಲೆಬ್ರೇಷನ್ ಅನ್ನ ಮಾಡೋಣ ಅನ್ಕೊಂಡ್ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೂ ನಮ್ ಗ್ಯಾಂಗ್ ಅವರೆಲ್ಲ ಸಿಕ್ಕಿದ್ರು. ಆಲ್ರೆಡಿ ನೀವು ಇವ್ರನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ಗೊತ್ತಿರುತ್ತೆ, ಭಾನುವಾರ ಅಲ್ಲ, ಹಾಗಾಗಿ ಬಂದಿದ್ರು. ಅದ್ರ ಜೊತೆಗೆ ನಮ್ಮ ಹೋಳಿ ಹಬ್ಬದಲ್ಲೆಲ್ಲ ನೀವು ನೋಡಿರ್ತೀರಿ ಇವ್ರನ್ನೆಲ್ಲ. ಮೇಘು ನೀನು ಬಂದಿದ್ದಲ್ಲ ಹೋಳಿ ಹಬ್ಬಕ್ಕೆ? ಹೋಳಿ ಹಬ್ಬಕ್ಕೆ ಬಂದಿರ್ಲಿಲ್ವಾ ನೀನು? ಮೇಘೊಬ್ಳು ಬಂದಿರ. ಬಟ್ ಮೆಳೆಯಮ್ಮ ದೇವಸ್ಥಾನದ ಪರದಲ್ಲಿ ಮೇಘು ಇದ್ಲು ಅಲ್ಲೇನ್ ಮೇಘು? ಇಂಟ್ರೊಡಕ್ಷನ್ ಕೊಟ್ಟಿದ್ದ? ಇವಳು ಕೊಟ್ಟಿದ್ಲು ನೆನ್ಪದೆ. ಹಾಯ್, ಮೈ ನೇಮ್ ಇಸ್ ಲಕ್ಷ್ಮಿ ಅಂತ. ಸೊ ಎಲ್ಲರನ್ನು ಮತ್ತೆ ಇನ್ನೂ ಒಂದ್ಸಲ ರೀಇಂಟ್ರೊಡಕ್ಷನ್ ಕೊಡ್ಸಿ ಆಮೇಲೆ ಇವತ್ತು ಎನ್ವಿರಾನ್ಮೆಂಟಲ್ ಏನೇನ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ಇಂಟ್ರೊಡಕ್ಷನ್ ಕೊಡೋಣ. ಮೈ ಕೆಳತ್ರ ಇದೆ, ಮಾತಾಡಿ. My name is Tanushree. I studying 6th standard. ಇಂಟ್ರೊಡಕ್ಷನ್ ಅಂದ್ರೆ ಅವ್ರಿಗೆ ಅವ್ರ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾರೆ ಅದೇ ಇಂಟ್ರೊಡಕ್ಷನ್. ತನುಶ್ರೀ ಅವರು ನೆಕ್ಸ್ಟ್ ಮೈಕ್ ಪಾಸ್ ಮಾಡು. Hi guys, my name is Anusha. I'm studying 8th standard from ಸ್ಕೂಲ್ ಎಲ್ಲ ಏನ್ ಬೇಡ. Next. My name is Lakshmi. I studying in 2nd standard. My name is Meghana. I studying in 4th standard. ಗೊತ್ತಾಯ್ತಾ? My village name is Yelagalli. ವಿಲೇಜ್ ನೇಮ್ ಅವ್ರಿಗೆ ಗೊತ್ತು, ಯಾಕೆಂದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನೇಮ್ ಯಲಾದಹಳ್ಳಿ. ಸೊ ಇವ್ರಿಷ್ಟು ಮೇಘು, ಲೇಖನ ಇವಳ ಹೆಸರು. ಬಟ್ ಲಕ್ಷ್ಮಿ ಅಂತ ಸ್ಕೂಲಲ್ಲಿ ನಾವು ಲೇಖನ ಅಂತ ಕರಿತೀವಿ. ಅನುಷಾ ಅಂತ ನಿಮ್ಗೆ ಗೊತ್ತಿರ್ತಾರೆ, ನಮ್ಮ ಕ್ಯಾಮ್ರಾಮನ್ ಅನುಷಾ ಅವರು. ನನ್ನ ಬ್ಲಾಗಿಗೆಲ್ಲ ಇವರೇ ಕ್ಯಾಮ್ರಾಮನ್. ಅದ್ ಬಿಟ್ರೆ ತನು ಮೇಡಮ್ ಅವರು. ಸೊ ಇದಿಷ್ಟು ನಮ್ ಗ್ಯಾಂಗ್. ಇದ್ರ ಜೊತೆಗೆ ಇನ್ನು 2 ಗ್ಯಾಂಗ್ ಮೆಂಬರ್ಸ್ ಇದಾರೆ, ಅವ್ರನ್ನ ಕರಿತೀನಿ. ಗುಡ್ಡಪ್ಪ, ಬಾಯ್ಸ್ ಬಾಯ್ಸ್ ಮಾತ್ರ ಯಾವಾಗ್ಲೂ ಆನ್ ಟೈಮ್ ಇರಲ್ಲ, ದೊಡ್ಡ ವೇಸ್ಟ್. ಬಾಯ್ಸ್ ಕಮ್ ಔಟ್ ಸೈಡ್. ಅವ್ರ ಬರೋಸ್ಕರ ನಾನು ಸಾಂಗ್ ಹೇಳ್ಬಿಡ್ತೀನಿ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇ ಹೃದಯ ಎರಡು ಎರಡು, ನಮ್ಮ ನಡುವೆ ಬರಲಿ 100 ಮುನಿಸು ಜಗಳ ಹಾಗೆ, ದಿಲಲ್ಲಿ ಪ್ರೀತಿ ಸೊಗಡು ಸೊಗಡು, ಜೊತೆಯಲ್ಲಿ ನೀನಿದ್ದರೆ ಹೃದಯದಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನನ್ನಯ ನಾಳೆ ನಿನ್ನಯ ನಾಳೆ, ನನ್ನ ಬದುಕೆ ನಿನಗೆ ಹೊರತಿ, ಕೈವೆ ನಾನು ರೆಪ್ಪೆ ಹಾಗೆ, ಹನುಮ ಪುರ ನಿನ್ನನ್ನೇ, ಸೋಲ್ವೆ ನಾನು ಹೇಳ ಮುಂದೆ, ಹೇಳಲು ಜನುಮ ನಿನ್ನನ್ನೇ, ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ, ಒಂದೇನೇ ಹೃದಯ ಎರಡು ಎರಡು, ನಮ್ಮ ಗಾಯ್ಸ್ ಬಂದ್ರು, ಬನ್ನಿ ಗಾಯ್ಸ್. ಯಾವ ವ್ಲಾಗ್ ಅಲ್ಲಿ ನಿಮ್ಗೆ ಹಾಡ್ ಜೊತೆಗೆ, ಅದು ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಹಾಡ್ ಸಿಗುತ್ತೆ ನೋಡಿ. ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ. ಇಬ್ರು ಬಾಯ್ಸ್ ಇದ್ರಲ್ಲ, ಅನುಷಾ ಕಾಣಿಸ್ತಿದ್ವಿ ನೋಡು. ಸಾಮಾನ್ಯ ಮತ್ತೆ ಮನ್ನು. ಹಾ, ಇವ್ರ ಹೆಸರು, ನಿಮ್ ಹೆಸರು ಹೇಳಿ. ಸಾಮಾನ್ಯ. ನಿಮ್ ಹೆಸರು ಹೇಳಿ. ಮನ್ನಿತ್ ಗೌಡ. ಗೋಡ. ಇವರಿಬ್ರು ನಮ್ಮ ಗ್ಯಾಂಗ್ ಅಲ್ಲಿರೋ ಎಕ್ಸ್ಟ್ರಾ 2 ಮೆಂಬರ್ಸ್. ಬಟ್ ಔಟ್ ಆಫ್ ಸ್ಟೇಷನ್. ನಮ್ಗೇನ್ ಎನ್ವಿರಾನ್ಮೆಂಟಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಸೊ ನಮ್ಮ ಗ್ರೂಪ್ ಇಂಟ್ರೊಡಕ್ಷನ್ ಜೊತೆಗೆ ಒಂದು ಒಳ್ಳೆ ಸುಮಧುರವಾದ ಹಾಡನ್ನು ಕೂಡ ಕೇಳಿದಿರಿ. ನಮ್ಮ ತಂಡದ ಗಾಯಕ ಒಂದು ಸುಮಧುರ ಗೀತೆಯ ಉಣಬಡಿಸಿದ್ದಾರೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಮುಂದೆ ನಮ್ ಗಿಡಗಲ್ಲಿನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ. ಹೇಳ್ತಾರಂತ, ಅಳಕ್ಕಾಗ್ದೆ ಬುಡಕ್ಕಾಗ್ದೆ ಸಾಯಕ್ಕಾಗ್ದೆ ನಮ್ ಜೀವನ ಈ ತರ ಆಗೋಗದ್ರೆ ನೀವ್ ನಮ್ ಸಾಂಗ್ ಕೇಳಿ, ಬೇಜಾರ್ ಮಾಡ್ಕೋಬೇಡಿ ಅಷ್ಟೇ. ಗೊತ್ತಾಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇರಿ ಒಂದ್ ನಿಮಿಷಪ್ಪ, ಏನಾದ್ರು ಮಾತಾಡ್ತಾರೆ ನಮ್ಮ ಹುಡುಗರು. ಮಾತಾಡಿ. ಮಾತಾಡದಿದ್ರೆ ಮಾತಾಡು. ಮಾತಾಡಲ್ವಾ? ನಡಿ ಬುಡುಗಡಿ. ನೆಕ್ಸ್ಟ್ ನಾವು ಮತ್ತೆ ತಗಕ್ಕ. ಏನ್ ಊಟ ಮಾಡದೆ?
ನಾವು ಇವತ್ತು ನಮ್ ಹುಡುಗರು ಮಾತಾಡೋದ್ಕಿಂತ ನುಲಿಯೋದೇ ಜಾಸ್ತಿ ಆಯ್ತು. ನೆಕ್ಸ್ಟ್ ನಾವು ಇವತ್ತು ಆಟ ಆಡಕ್ಕೆ ಅಂತ ಬಂದ ಭಾನುವಾರ ಇರೋದ್ರಿಂದ ಅದಕ್ಕೆ ನಾವು ಇಲ್ಲಿ ಬಂದಂಗೆ ಇವತ್ತು ಚಿಕನ್ ಮಾಡಿದ್ರು. ಒಳ್ಳೆ ಊಟ. ಆಕ್ಚುಲಿ ಇವತ್ತು ಹುಡುಗರೆಲ್ಲ ತುಂಬಾ ಇದ್ವಾ, ಅದಕ್ಕೇನೆ ನಮ್ಮಮ್ಮ ನಾನೇ ಅಮ್ಮ ತಟ್ಟೆ ಬೇಡ ಕಣಮ್ಮ ಯಾರಮ್ಮ ತೊಳಿತಾರೆ, ಬಾಳೆ ಎಲೆ ಕಿತ್ಕೊ ಬನ್ನಿ ಅಂತ ಕಿತ್ಕೊ ಬಂದಿದ್ನ. ಹುಡುಗರೆಲ್ಲ ಇಷ್ಟು ಚಂದಾಗಿ ಬಾಳೆ ಎಲೆದಲ್ಲಿ ಊಟ ಮಾಡಿದ್ರು. ಅಮ್ಮ ಹಂಗೂ ಫೋಟೋ ತಕ್ಕೊಳ್ಳಿ ಅಂದ್ರೆ ನಂಗೆ ಮರ್ತೇ ಬಿಡ್ತು. ಎಲ್ಲ ಊಟ ಆದ್ಮೇಲೆ ಹೇಳಿದ್ರು ಅಮ್ಮ. ಒಳ್ಳೆ ಕ್ಯಾಪ್ಷನ್ ಕೊಡ್ಬೋದಿತ್ತು, ಭಾನುವಾರದ ಬಾಳೆ ಎಲೆ ಬಾಡೂಟ ಅಂತ. ಬಟ್ ಮಿಸ್ ಆಗ್ಬಿಡ್ತು ಅದು. ಅದನ್ನ ಹೇಳ್ತಿದ್ದಾಳೆ ತನು. ಇವರೆಲ್ಲ ಊರೊಳಗೆ ಮನೆ, ನಮ್ದೊಂದ್ ಸ್ವಲ್ಪ ಊರಿಂದ ಆಚೆ. ಭಾನುವಾರ ರಜೆ ಇತ್ತು, ಅದಕ್ಕೆ ನಮ್ಗೆ ಟೈಮ್ ಸಿಕ್ತಾಗ ಇದು ಹೊಸ ಮನೆ ಹಳೆ ಮನೆ ತೋರಿಸ್ತೀವಿ ಟೈಮ್ ಸಿಕ್ತಾಗ. ಎಲ್ಲ ನೆಕ್ಸ್ಟ್ ನೀವೆಲ್ಲ ಮಾತಾಡಿರೋದ್ ಮುಗ್ದಿದ್ರೆ ನಾವು ಗಿಡ ನೆಡಕ್ ಹೋಗೋಣ. ಓಕೆ, ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ತೋರಿಸ್ತೀವಿ. ಏನ್ ಮಾಡ್ತಾ ಇದ್ದಿ? ಬೇಡ ನಾನು ಹೇಳ್ತೀನಿ. ಎಲ್ಲ ಮಾತಾಡಿ ಮುಗೀತು. ಇಂಟ್ರೊಡಕ್ಷನ್ ಸದ್ಯ ಫೈನಲಿ ಮುಗೀತು. 3 ನಿಮಿಷ ಆದ್ಮೇಲೆ ಮುಗೀತು, 4 ನಿಮಿಷ ಆದ್ಮೇಲೆ ಮುಗೀತು, ನಂಗೆ ಗೊತ್ತಿಲ್ಲ. ಅಣ್ಣ ಯಾಕಣ ಚೇರ್ ಮುಟ್ಬೇಡ, ಬಿದೋಗುತ್ ಫೋನ್. ಯಪ್ಪ ಇವೆಲ್ಲ ಕಟ್ ಮಾಡಕ್ ಆಗೋಲ್ಲಪ್ಪ. ನಾನು ಡೇ 1 ಅಲ್ಲೇ ಹೇಳಿದೀನಿ. ಎಲ್ಲ ಮಾಡ್ತಾರೆ ಬಂದ್ರ ದಯವಿಟ್ಟು ಇವನ್ನೆಲ್ಲನೂ ಬಿಟ್ಟಿದ್ರೆ 2x ಸ್ಪೀಡ್ ಅಲ್ಲಿ ಓಡ್ಕೊಂಡು ನೋಡ್ಬಿಡಿ, ಎಂಜಾಯ್ ಮಾಡ್ಬಿಡಿ. ಕರ್ಕೊಂಡು ಹೋಗ್ತೀನಿ. ಇಷ್ಟೇ ನಮ್ ಇಂಟ್ರೊಡಕ್ಷನ್ ಫೈನಲಿ. ಇದೆ ನಾನು ಪಾಕೆಟ್ ಅಲ್ಲಿ ಹಾಕಿಟ್ಟಿರುವಂತ ಗಿಡಗಳು. ತುಂಬಾ ಏನಿಲ್ಲ. ಇದೊಂದು ಬಾಳೆ ಗಿಡ ಇದೆ, ಬದ್ನೆ ಗಿಡ, ಮೈಸೂರ್ ಬದ್ನೆ ಗಿಡ. ಅದ್ ಬಿಟ್ರೆ ಇನ್ನೇನೋ ಸ್ವಲ್ಪ ಇದಾವೆ. ಈ ಫ್ಲವರ್ ಇದೆ. ಚೆಂಡು ಅಂತೂ ಅದು ಎಕ್ಸ್ಟ್ರಾ ಏನೋ ಇತ್ತು ಅಂದ್ಬಿಟ್ಟು ಇದು ರಾಶಿ ಹಾಕಿದ್ದಾವೆಲ್ಲ ಹುಟ್ಟಿದಾವೆ. 1-2 ಅಡಿಕೆ ಗಿಡ ಇದಾವೆ, 1-2 ಇವಿದಾವೆ. ಗರ್ಲ್ಸ್ ಯಾವ್ದು ನೆಡೋಣ? ಸಿಸ್ಟರ್ ಎಲ್ಲ ಎಲ್ಲ ನೆಡಕ್ ಜಾಗಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಾವು ಇಲ್ಲಿ ನಮ್ದು ತೋಟಕ್ಕೆ ಸ್ವಲ್ಪ ಕಾಂಪೌಂಡ್ ಹಾಕ್ಬೇಕು ಅಂತ ಅನ್ಕೊಂತಾ ಇದೀವಿ. ಚಿಕ್ಕ ನಮ್ ತೋಟದ ಹತ್ರ ಮನೇನ, ಅದಕ್ಕೆ ಕಾಂಪೌಂಡ್ ಹಾಕ್ತಾನೆ ಗಿಡ ನೆಡಕ್ ಆಗೋದಿಲ್ಲ. ಯಾಕಂದ್ರೆ ಕಾಂಪೌಂಡ್ ಹಾಕ್ಬೇಕಾದ್ರೆಲ್ಲ ಓಡಾಡ್ತಾರೆ, ಹಿಂಸೆ. ಇನ್ನೇ ಸದ್ಯದಲ್ಲೇ ರೀಸೆಂಟ್ ಆಗಿ ಹಾಕ್ಬೇಕು ಅನ್ಕೋತಾ ಇರೋದು. ಹಂಗಾಗಿ ಗಿಡಗಳೆಲ್ಲ ಅರ್ಧಕ್ಕರ್ಧ ನೆಟ್ಟೇ ಇಲ್ಲ, ಹಿಂಗೆ ಪಾಕೆಟ್ ಅಲ್ಲಿ ಇಟ್ಟಿದೀನಿ. ನೆಡ್ಬೇಕು ಇನ್ನ. ಇದು ಒಂದ್ ಬಟರ್ ಫ್ರೂಟ್ ಗಿಡ. ಇದನ್ನ ಸುಮ್ನೆ ಸಂತೆಯಿಂದ ತಂದಿದ್ದು ಅಂತ ಹಾಕಿದ್ದು. ಇದನ್ನ ಅದಕ್ಕೆ ಚಂದ ಆಗಿದೆ. ಗುಂಡಪ್ಪ ಎಲ್ಲ ನೆಡಕ್ ಆಗಲ್ಲ, ಅದಕ್ಕೆ ಯಾವ್ದಾದ್ರು 1-2 ನೆಡ್ಬೇಕು. ವೆರಿ ಪಿಕಾಕ್ ನೋಡಿ, ಇಲ್ಲಿ ನಮ್ ತೋಟದ ಹತ್ರ ಬಂದಿರೋಂತ ಪಿಕಾಕ್ ನವಿಲು. ಐ ಡೋಂಟ್ ಥಿಂಕ್ ಸೊ ವೆರಿ ಸೆಟ್. ಇಲ್ಲಿ ಸ್ವಲ್ಪ ದೂರದಲ್ಲಿದೆ. ಕಾಣಿಸ್ತೀಗ. ನಮ್ ತೋಟದ ಹತ್ರನೇ ಬರ್ತವೆ. ಜೋಳ ಆಮೇಲೆ ಕಡ್ಲೆಕಾಳು ಏನ್ ಹಾಕಿದ್ರು ಹಾದ್ ಬಿಡ್ತಾವ ಹಂಗೆಯ. ನೋಡೋಣ, ಇದು ಎತ್ರಕ್ಕೆ ಹೋಗಿ ಟ್ರೈ ಮಾಡ್ತೀನಿ. ಬಟ್ ಅಲ್ಲೇ ಕಬ್ಬನ್ ಗದ್ದೆ ಇದೆ, ಒಳಗಡೆ ಹೋಗ್ಬಿಡ್ಬೋದು. ಅದು ಝೂಮ್ ಮಾಡಿರೋದ್ರಿಂದ ಚೂರ್ ಶೇಕ್ ಆದ್ರೂ ಫೋನೇ ಇದಾಗ್ತಾ ಇದೆ. ಗೊತ್ತಾಗ್ತಾ ಇದೆ, ಅದಕ್ಕೆ ನಮ್ಮ ನೋಡ್ತಾ ಇದೀಯ ಅಂತ. ಹಾ ಗೊತ್ತಾಗ್ಬಿಡ್ತದಕ್ಕೆ ಈಗ ನಾವಿರೋದು ಅಲ್ವಾ? ಹೋಯ್ತಾ ಇದೆ ಯಾವಾಗ ರಿಟರ್ನ್ ತಗೊಂಡು. ನನಗ್ ಶೇಕ್ ಮಾಡೋಳ ಯಾರು? ಲಕ್ಷ್ಮಿ. ಸರಿ ಬನ್ನಿ, ಪಿಕಾಕ್ ನೋಡಕ್ ಆಗಲ್ಲ, ಹೋಗ್ತಾ ಇದೆ ಅದ್ರ ಪಡ್ಗದು. ನಾವ್ ಬೇರೆ ಏನಾದ್ರು ನೋಡಿ ಗಾಯ್ಸ್, ನಮ್ಮ ಮನೆ ಹತ್ರ ಬೆಳ್ದಿರೋ ಅಣಬೆ. ತೋರ್ಸು ಕಾಣಿಸ್ತಿಲ್ಲ. ವೆರಿ ಗುಡ್. ಬಟ್ ಹುಚ್ಚಣಬೆ ಅವು ಚೆನ್ನಾಗಿಲ್ಲ. ಬೀಳಗಿದ ತಕ್ಷಣ ಚೆನ್ನಾಗಿರಲ್ಲ ಕಣಬೆ. ಎಲ್ಲವ ಅಲ್ಲೊಂದದೆ. ಬಟ್ ತಿನ್ನವಲ್ಲ ಇವು. ತೋರ್ಸು ನನ್ನ. ಆಕ್ಚುಲಿ ನಮ್ಮ ಪ್ಲಾನ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀವಿ. ಬದನೆ ಗಿಡ ನೆಡ ಅನ್ಕೊಂಡಲ್ಲ, ಅವೆಲ್ಲ ನೆಡಲ್ಲ. ಮೊನ್ನೆ ಒಂದ್ಸಲ ಇದ್ರಲ್ಲಿ ತಂದಾಗ, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಅಂಗಡಿಯಿಂದ ತಂದಾಗ ನಮ್ಮಮ್ಮ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ತಂದಿದ್ದೆ. ಅದನ್ನ ನಮ್ಮಮ್ಮ ಒಂದ್ ಸ್ವಲ್ಪ ಹಾಕಿದ್ರು ಇಲ್ಲಿ ಪಾಟ್ ಗಳಿಗೆ. ಅದು ಇಲ್ಲಿ ಚಂದ ಬಂದಿದೆ. ಅದ್ರಲ್ಲೂ ನಮ್ ಕೋಳಿಗಳು ಅವ್ರನ್ನ ಎಲ್ಲ ಇದ್ ಮಾಡಿ ಇಟ್ಟಿದ್ದು, ಕರ್ದಿಟ್ಟಿದ್ದು. ಅವ್ ಹೆಂಗೋ ಇದ್ರಡಿಲಿ ಇಷ್ಟು ದಪ್ಪ ಆಗಿದಾವೆ. ಸೊ ಅದಕ್ಕೇನೆಯ ಈಗ ಈ ಬ್ಯಾಡಿಗೆ ಮೆಣಸಿನಕಾಯಿ ಗಿಡಗಳನ್ನ ಬೇರೆ ಕಡೆ ನೆಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಎನ್ವಿರಾನ್ಮೆಂಟ್ ಡೇ ಸ್ಪೆಷಲ್ ಆಗಿ ನಾವು ಮೆಣಸಿನಕಾಯಿ ಗಿಡ ನೆಡ್ತಾ ಇದ್ವಿ.
ಚೆಂಡು ಗಿಡ ಕಾಣಿಸ್ತಾ ಇದೆಯಾ ನಮ್ಮನೆ ಅಷ್ಟು ಚಂದ ಬಂದಿ ಚೆಂಡು ಗಿಡ ಅದ್ ಬೇರು ಒಣಗೋಗಿ ಗಿಡನೇ ಒಣಗೋಗ್ಬಿಡ್ತು ಅದಕ್ಕೆ ಅದ್ರ ಜಾಗದಲ್ಲಿ 2 ಮೆಣಸಿನ್ಕಾಯಿ ಗಿಡ ನೆಡ್ತಾ ಇದ್ದೀನಿ ಅಮ್ಮ ಮೆಣಸಿನ್ಕಾಯಿ ಗಿಡ 2 ನೆಡ್ಲಾ 2 ಹ್ಮ್ ಮೈಕ್ ಇದೆಯಾ ನಿನ್ ಹತ್ರ ಯಾರ ಹತ್ರ ಮೈಕ್ ಇದೆ ಅನುಷಾ ಮೈಕ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದಿ ತಗಬಾ ಮೈಕ್ ಆನ್ ಆಗಿದ್ಯಾ ಫಸ್ಟ್ ಆಫ್ ಆಲ್ ಅಲ್ಲಿ ಇಸ್ಕೋ ನಾನ್ ಮಾತಾಡೋದ್ ಬೇಡ್ವಾ ಇವ್ರಿಗೆ ನಮ್ ಗ್ಯಾಂಗ್ ಅವ್ರಿಗೆ ಒಂದು ಇದಕ್ಕೆ ಮೈಕ್ರೋಫೋನಿಗೆ 4-5 ಮೈಕ್ ಕೊಡ್ಬೇಕು 2 ಸಾಕಾಗ್ತಾ ಇಲ್ಲ 2 ಸಾಕಾಗ್ತಿಲ್ಲ ಇನ್ನೊಂದ್ 4 ತಗೊಬಂದಿಲ್ಲ ಏನವಾ ಏ ಮೈಕ್ ಕೊಟ್ರೆ ಲೇಖುಗೇನೋ ಮಾತಾಡ್ತಾಳಂತ ಯಾಕೆ ಕ್ಲಾಪ್ಸ್ ಮಾಡಿ ಎಲ್ಲರೂ ಎನ್ವಿರಾನ್ಮೆಂಟಲ್ ಡೇಗೆ ಎಲ್ಲರೂ ಎಂತೆಂತ ಗಿಡ ನೆಡ್ತಾರ ಮೆಣಸಿಕಾಯಿ ಗಿಡ ನೆಡ್ತಾ ಇದೀವಿ ಮೆಣಸಿಕಾಯಿ ಗಿಡನ ತಿನ್ನೋದೇ ತಾನೆ ತರಕಾರಿ ಯೂಸ್ ಆಯ್ತದೆ ಪಾಪ ಭಾನುವಾರದ ಬಾಡೂಟ ತಿನ್ಬಿಟ್ಟು ಏನು ಕೆಲಸ ಇರ್ಲಿಲ್ಲ ನಮ್ ಮೆಣಸಿನ ಗಿಡಗಳನ್ನೆಲ್ಲ ನೆಟ್ಟು ಜಾಗ ಇರ್ಲಿಲ್ಲ ಸಿಕ್ಸೋರೆ ಹುಡ್ಕಿ 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 ಗಸಗಸೆ ಗಿಡ ಇತ್ತು ನಮ್ದು ಗಸಗಸೆ ಗಿಡ ಸೂತ್ತ ಮೆಣಸಿನ ಗಿಡ ನೆಟ್ಟಿದ್ದೀವಿ ಯಶೋದಜ್ಜಿ ಮನೆ ಪಾಡಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ ನಮ್ ಕೋಳಿಗಳು ಬಿಡ್ತಾವ ಏನೋ ಗೊತ್ತಿಲ್ಲ ಅಂತ ಬಂದೇ ಬರ್ತದೆ ಎಲ್ಲಾರ್ಗು ನೀರ್ ಹಾಕ್ಸಿ ಎನ್ವಿರಾನ್ಮೆಂಟಲ್ ಡೇನ ಸ್ಟಾಪ್ ಮಾಡೋಣ ವ್ಲಾಗ್ ನ ಓಕೆ ನೀರ್ ಹಾಕಿ ನಡೀರಿ ಏಯ್ ಲೇಕೋ ಇವಳೊಬ್ಳು ಗಸಗಸೆ ತಿನ್ನಕ್ಕೆ ಇನ್ನು ನೆಟ್ಟೆ ಇರ್ಲಿಲ್ಲ ಆಗ್ಲೇ ಗಿಡ ತುಣ್ದವಳೆ ಮೇಘು ಕಡೆಯಿಂದ ಹಾಕವ ಮೇಘನವ್ರು ಹಾಕ್ತಾವ್ರೆ ಜಾಣೆ ನೆಕ್ಸ್ಟ್ ಬೇರೆ ಕೊಡ್ತದ್ದ ನೆಕ್ಸ್ಟ್ ಅನುಷಾ ಅವ್ರ ಹಾಕೋ ನಾವು ಇದೇ ದಿನ ಚೆನ್ನಾಗಿ ಬಂದಿರ್ತದೆ ಗೈಸ್ ಇದಕ್ಕೂ ಶುಂಠಿ ಗಿಡ ನಮ್ಮ ಅಮ್ಮ ಲಾಸ್ಟ್ ಇಯರ್ ಸುತ್ತಲೂ ಶುಂಠಿ ಗಿಡ ನೆಟ್ಟಿತ್ತು ನೆಕ್ಸ್ಟ್ ಲೇಖನ ಅವರು ಇವತ್ತು ನಾನು ಹಸಿಮೆಣಸಿನಕಾಯಿ ಗಿಡ ನೆಟ್ಟಿದ್ದೀನಿ ಇನ್ನೊಂದ್ ಗಿಡ ನೆಟ್ಟಿದ್ದೀನಿ ಸಾರಂಗಿ ಬ್ರಿಡ್ಜ್ ಹತ್ರ ತಗೊಬಂದ್ ನೆಟ್ಟಿದೆ ಪಿಂಕ್ ಕಲರ್ ಹೆಂಗ್ ಗೊತ್ತದೇನೋ ಗೊತ್ತಿಲ್ಲ ನೆಕ್ಸ್ಟ್ ತನುಶ್ರೀ ಅವ್ರು ನೀರ್ ಹಾಕ್ತಾ ಇದ್ದಾರೆ ನಾಗೇಶ್ ಖಾನ್ ನೆಕ್ಸ್ಟ್ ಸಮನ್ಯು ಮಗ ಗಿಡನೇ ತುಳಿದ್ ಬಿಟ್ಟಿಯ ನೀಟಾಗಿ ಹಾಕ ಬೇರೆ ಕತೆ ಮಾಡ್ಬಿಟ್ಟಿಯ ಏನ್ ಹಿಂಗ್ ಹಾಕ್ತಾನೆ ಸಾಕು ಅಣ್ಣ ಅದೆಲ್ಲ ಗಿಡ ಕಣಣ ಅದು ಗಿಡ ಮನ್ವಿತ್ ಕರೀರಿ ನೆಕ್ಸ್ಟ್ ಮನ್ವಿತ್ ಸಮನ್ಯು ಅವರು ಹಾಕಿ 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 ಸಾಕು ಎಲ್ಲರೂ ಹಾಕಿದ್ರು ಸೊ ಈ ಎನ್ವಿರಾನ್ಮೆಂಟ್ ನ ಮೆಣಸಿನಕಾಯಿ ಗಿಡ ನೆಡೋದ್ರ ಜೊತೆಗೆ ಮಾಡಿದ್ದು ಇವಾಗ ಸ್ಟಾಪ್ ಮಾಡ್ತೀವಿ ಬಾಯ್ ಗಾಯ್ಸ್ ಮೆಣಸಿನ್ಕಾಯಿ ಇದೇ ಕಾರ್ತಿಕ್ ಹುಟ್ಟಿದ್ಯಾ ನೆಕ್ಸ್ಟ್ ಮೆಣಸಿನ್ಕಾಯಿ ಎಲ್ಲ ಬಿಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ ಎಲ್ಲವ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಬಾಯ್ ಗಾಯ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಹೇಳಲ್ಲ ಬಾಯ್ ಬಾಯ್ ಏ ಲೇಕು ಇಲ್ಲ ಲೇಕು ಸಮನ್ಯೋ ನಮ್ ಗ್ಯಾಂಗ್ ಅಲ್ಲಿ ಸ್ವಲ್ಪ ಜನ ಮಿಸ್ಸಿಂಗ್ ಸೊ ನಮ್ದಷ್ಟೇ ಬಾಯ್ನ ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ಬಾಯ್